ಆತ್ಮಬಂಧುಗಳಿಗೂ ಶರಣಾರ್ಥಿಗಳು. ಇವತ್ತು ಸಮಗ್ರ ಜೀವನದಲ್ಲಿ ಬ್ರಹ್ಮರ್ಷಿ ಪತ್ರಿಜಿ ಅವರನ್ನು ಸ್ಮರಿಸುತ್ತಾ, ಸ್ವರ್ಣಮಾಲಾ ಅಮ್ಮನವರನ್ನು ಸ್ಮರಿಸುತ್ತಾ, ಎಲ್ಲ ಹಿರಿಯ ಮಾಸ್ಟರ್ಗಳಿಗೂ ಶರಣಾರ್ಥಿಗಳನ್ನ ತಿಳಿಸುತ್ತಾ, ಇವತ್ತಿನ ವಿಷಯ ಸಿಹಿ ಆಗಿಸುವ ಕಹಿಗಳು ಅಂತ ಎಲ್ಲರಿಗೂ ಸಾಮಾನ್ಯವಾಗಿ ಗುರುತಿರುವಂತನೇ ವಿಷಯ. ಈಗಾಗಲೇ ಈ ಒಂದು ವೇದಿಕೆಯಲ್ಲಿ ಹಲವು ಬಾರಿ ನಮ್ಮ ರಂಗನಾಥ್ ಗುರುಜಿ ಅವರು ಇತರ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಾನು ರೆಫರ್ ಮಾಡಿರೋ ಬುಕ್, ನಾವು ಇಂದ್ರಪ್ರಸ್ಥಕ್ಕೆ ಹೋಗಿದ್ದೀವಲ್ಲ, ಅಲ್ಲಿ ಭಾರತಿ ಮೇಡಮ್ ಅವರು ಒಂದು ಬುಕ್ ತೆಗೆದುಕೊಟ್ರು. ಭೂಮಿ ನಮ್ಮ ಪಾಠಶಾಲೆ, ಪ್ರಕೃತಿ ತಾನೇ ಗುರುವು, ಅದರಿಂದ ಆಯ್ದಂತಹ ಸಿಹಿಯಾಗಿಸುವ ಕಹಿಗಳು ಅಂತ. ಒಂದು ಅಂದ್ರೆ ನಮಗೀಗ ಮಧುಮೇಹವನ್ನು ದೂರ ಮಾಡಬಲ್ಲದ್ದು ಕಹಿ ಬೇವು ಮಾತ್ರ ಅಲ್ಲ, ಹಾಗೂ ಎಲ್ಲವೂ ಕಹಿಯೇ ಇರಬೇಕೆಂದೇನೂ ಇಲ್ಲ. ವಿವಿಧತಾ ನಿಯಮದ ಪ್ರಕಾರ ಪ್ರಾದೇಶಿಕವಾಗಿ 10 ಸಸ್ಯಗಳು ಸಿಗುತ್ತವೆ. ಯಾವುದನ್ನು ಬೇಕಾದರೂ ಪ್ರಯೋಗಿಸಿ ನಾವು ಪ್ರಯೋಜನ ಪಡೆಯಬಹುದು. ಹಾಗಾದ್ರೆ ನಾವು ಮಧುಮೇಹವನ್ನ ಹೋಗಲಾಡಿಸಲು ಯಾವ್ಯಾವ ಸಸ್ಯಗಳನ್ನು ನಾವು ಪ್ರಾಕೃತಿಕವಾಗಿ ಉಪಯೋಗಿಸಬಹುದು ಅನ್ನೋದನ್ನ ಈ ಲೇಖಕ AP ಚಂದ್ರಶೇಖರ್ ಅವರು ಹೇಳ್ತಾ ಹೋಗಿದ್ದಾರೆ. ಅದನ್ನು ನಾವು ಮನನ ಮಾಡೋಣ. ಅಪ್ರಾಕೃತಿಕ ಜೀವನ ವಿಧಾನದಲ್ಲಿ ಬಹಳ ಮುಂದೆ ಹೋದವರು ಮಧುಮೇಹವನ್ನು ನಿವಾರಿಸುವಲ್ಲಿ ಈ ಸಸ್ಯಗಳು ಎಷ್ಟರ ಮಟ್ಟಿಗೆ ನಮಗೆ ಯಶಸ್ವಿ ಆಗಬಲ್ಲದು ಅನ್ನೋದನ್ನ ನೋಡ್ತಾ ಹೋಗೋಣ. ಮಧುಮೇಹದ ಪ್ರಧಾನ ಲಕ್ಷಣಗಳಲ್ಲೊಂದು ಅತಿ ಬಾಯಾರಿಕೆ. ಯೂಶುವಲಿ ನಾವು ಶುಗರ್ ಇದ್ದವರಿಗೆ ಅತಿ ಬಾಯಾರಿಕೆ ಆಗ್ತದೆ. ಇದರಿಂದ ಇಂದು ಭೂಮಿ ತತ್ತರಿಸಿದೆ. ನೀರಿನ ಮೇಲೆ ನೀರು ಬೇಡುವ ಸಸ್ಯಗಳನ್ನೇ ಬೆಳೆಸಿ ತಿನ್ನುವ ಪ್ರವೃತ್ತಿ ನಮ್ಮಲ್ಲಿ ಒಂದೆಡೆ ಆಗಿದೆ. ಆದ್ರೆ ನೀರು ಬೇಡದೆ ಬಿದ್ದ ಮಳೆ ನೀರನ್ನ ಅಂತರ್ಜಲಗೊಳಿಸುವಂತಹ ಉದಾತ್ತ ಸಸ್ಯಗಳ ನಾಶ ಇನ್ನೊಂದೆಡೆ ಪರಿಣಾಮವಾಗಿ ಜಲದಾಹ ಎಲ್ಲೆಡೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಈಗ ನಾವು ಜಸ್ಟ್ ಮಳೆಯಿಂದನೇ ಬರುವಂತ ಸಸ್ಯಗಳಿಂದ ನಾವು ಹೇಗೆ ಅದನ್ನ ಈ ನಮ್ಮ ಮಧುಮೇಹವನ್ನು ಹೋಗಲಾಡಿಸಬಹುದು ಅನ್ನೋದನ್ನ ಹೇಳ್ತಾ ಹೋಗಿದ್ದಾರೆ ಲೇಖಕರು. ಸಕ್ಕರೆ ಕಾಯಿಲೆ ನಿವಾರಕವೆಂದು ಪರಂಪರೆಯಿಂದ ದೃಢಪಟ್ಟ ಸಸ್ಯಗಳೆಲ್ಲವೂ ಒಣಭೂ ಸಸ್ಯಗಳೇ. ನೀರು ಬೇಡದವುಗಳೇ ಮತ್ತು ಮುಂದುವರೆದು ಗುರುತಿಸುವುದು ಸಾಧ್ಯವಾದರೆ ಗ್ರಾಮೀಣ ವೈದ್ಯದ ಒಳಹೊಕ್ಕು ನೋಡಿದರೆ ಎಲ್ಲ ವನಭೂಮಿ ಸಸ್ಯಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಔಷಧಿಗಳೇ ಎಂಬುದನ್ನು ನಾವು ಇಲ್ಲಿ ಅರಿಬೇಕು. ನಿಖರವಾಗಿ ದಾಖಲೆಗಳೆಲ್ಲ ಕೆಲವು ಸಸ್ಯಗಳನ್ನ ಇಲ್ಲಿ ನಾವು ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಒಂದೇದು ಬಿಲ್ವ ಪತ್ರೆ. ಈಗಾಗಲೇ ನಾವು ಇದ್ರ ಬಗ್ಗೆ ಎಲ್ಲರಿಗೂ ಅನುಭವ ಅಥವಾ ಅದರ ಬಗ್ಗೆ ಮಾಹಿತಿ ಇದೆ, ಆದ್ರೂ ಒಂದ್ಸಲ ಮನನ ಮಾಡೋಣ. ಇದನ್ನು ಬೆಳವಿನ ಮರನು ಅಂತ ಹೇಳ್ತಾರೆ. ಇದು ಬೇವಿನ ಹಾಗೆ ಕಹಿ ಇಲ್ಲ, ಆದ್ರೂ ಔಷಧಿಯ ದೃಷ್ಟಿಯಿಂದ ಬೇವಿಗೇನು ಕಡಿಮೆ ಇಲ್ಲ, ತುಸಿ ಹೆಚ್ಚೆ. ಹಾಗಾಗಿ ಪ್ರಕೃತಿ ದೇವರಾದ ಶಿವನ ಪೂಜೆಗೆ ಬೇಕೇ ಬೇಕು ಬಿಲ್ವ ಪತ್ರೆ. ಹಾಗಾದ್ರೆ 4 ಎಲೆಗಳನ್ನ ಬೆಳಗ್ಗೆ ಖಾಲಿ ಹೊಟ್ಟಿಗೆ ಜಿಗಿದು ತಿನ್ನಬಹುದು, ಅಥವಾ ಬಾಳೆ ದಿಂಡಿನ ಜೊತೆಗೆ ರಸ ತೆಗೆದು ಪ್ರತಿದಿನ ಬೆಳಗ್ಗೆ 1 ಲೋಟ ನೀರಿನೊಂದಿಗೆ ಕುಡಿಯಬಹುದು. ಮಧುಮೇಹದ ಜೊತೆಗೆ ಮೈಕೈ ನೋವು, ಮೂತ್ರಕಲ್ಲು, ಪಚನ ದೋಷಗಳನ್ನ ಕೂಡ ಇದು ನಿವಾರಿಸಬಲ್ಲದು. ಬಿಲ್ವದ ಕಾಯಿಗಳನ್ನ ಸುಟ್ಟು ಶಾಂಪೂ ರೀತಿ ಕೂಡ ನಾವು ಬಳಸಬಹುದು ಅಂತ ಹೇಳಿದ್ದಾರೆ. ಹಣ್ಣಿನ ರಸ, ಬಿಲ್ವಪತ್ರದ ಹಣ್ಣಿನ ರಸದಿಂದ ಮಲಬದ್ಧತೆಗೂ ಅಥವಾ ಅತಿಸಾರಕ್ಕೂ ಸಮಾನವಾಗಿ ಔಷಧಿಯಾಗಿ ನಾವು ಬಳಸಬಹುದು. ಮತ್ತೆ ಆಮೇಲೆ ಜ್ವರವನ್ನು ಕೂಡ ನಿಯಂತ್ರಿಸುವುದು ಅಂತ ಇದು ಈ ಬಿಲ್ವ ಕಾಯಿದ ಬಗ್ಗೆ ನಮ್ಗೆ AP ಚಂದ್ರಶೇಖರ್ ಅವರು ಹೇಳಿದ್ದಾರೆ. ಹೃದಯ ಸ್ನಾಯುಗಳಿಗೂ ಕೂಡ ಶಕ್ತಿ ತುಂಬಬಹುದಂತೆ ಆ ಒಂದು ಬಿಲ್ವಪತ್ರದ ಹಣ್ಣಿನ ರಸದಿಂದ. ನೆಕ್ಸ್ಟ್ 2ನೇದು ನೇರಳೆ. ಈಗ ಬಿಲ್ವ ಶಿವನಿಗೆ ಪ್ರಿಯ. ಆ ಶಿವನ ಕೃಪೆಯಿಂದ ಬದುಕಿರುವ ನಮಗೆ ಎಲ್ಲರಿಗೂ ನೇರಳೆ ಹಣ್ಣು ಪ್ರಿಯ. ಹಾಗೆ ಈ ನೇರಳೆ ಹಣ್ಣು ಸದೃಢ ಕಾಯ ನೀಡಬಲ್ಲದು. ಇದು ಮಧುಮೇಹಕ್ಕೂ ಬೇದಿಗೂ ಸಮಾನವಾಗಿ ಔಷಧಿಯಾಗಿ ನಾವು ಉಪಯೋಗಿಸಬಹುದು. ಈ ನೇರಳೆ ಹಣ್ಣು ತಿಂದ ಮೇಲೆ ಆ ಹಣ್ಣಿನ ಬೀಜಗಳನ್ನ ಚೆನ್ನಾಗಿ ತೊಳೆದು 1 ತಿಂಗಳ ಕಾಲ ಒಣಗಿಸಿ ನುಣ್ಣಿಗೆ ಪುಡಿ ಮಾಡಿದರೆ 2 ವರ್ಷಗಳ ಕಾಲ ಇಟ್ಟುಕೊಳ್ಬಹುದಂತೆ. ಈ ಪುಡಿ ಅದಕ್ಕೆ ಯೂಸ್ ಆಗುತ್ತೆ? ಅದನ್ನ ಬೆಳಗ್ಗೆ ರಾತ್ರಿ ನೀರಿನಲ್ಲಿ ಕಲಿಸಿ ಕುಡಿಯುವುದರಿಂದ ಮಧುಮೇಹಿಗಳಿಗೆ ಅನುಕೂಲವಾಗುವುದು. ಇದು ಕಹಿ ಇಲ್ಲ. ಇದು ಅದನ್ನ ನೀವು ತಿಂದು ನೋಡಿದ್ರೆ ಒಗರಾಗಿ ಇರುತ್ತದೆ. ಹಾಗಾಗಿ
ಬಾಯಿಯೊಳಗೆ ಜಗಿದು ಬೇಕಾದ್ರೂ ತಿನ್ನಬಹುದು. ಮಜ್ಜಿಗೆಯೊಂದಿಗೆ ಕದಡಿ ಕುಡಿದಾಗ ಭೇದಿ ನಿವಾರಕವಾಗುವುದು. ನೇರಳೆಹಣ್ಣಿನ ಬೀಜದ ಪುಡಿ ಏನಾಗುತ್ತೆ, ಭೇದಿ ನಿವಾರಕ ಕೂಡ ನಾವು ಉಪಯೋಗಿಸಬಹುದು. ನೇರಳೆ ಬೀಜದ ಪುಡಿಯನ್ನು ತೆಂಗಿನ ಕಾಯಿಯೊಂದಿಗೆ ರುಬ್ಬಿ ಮಜ್ಜಿಗೆಯಲ್ಲಿ ಕದಡಿ ರುಚಿಗೆ ತಕ್ಕಂತೆ ಉಪ್ಪು ಮತ್ತು ಹಸಿಮೆಣಸಿನಕಾಯಿ ಹಾಕಿ ಒಗ್ಗರಣೆ ಕೊಟ್ರೆ ಇದನ್ನ ತಂಬುಳಿ ರೀತಿಯನ್ನು ನಾವು ಉಪಯೋಗಿಸಬಹುದು, ಅನ್ನದೊಂದಿಗೆ ಕಲಿಸಿ ತಿನ್ನಬಹುದು ಅಂತ ಹೇಳಿದ್ದಾರೆ. ಇನ್ನು ಮೂರನೇ ಸಸಿ ಕಾಸಳ್ಳಿ. ಅಂದ್ರೆ ಇದಕ್ಕೆ ಜತ್ರೋಪ ಅಂತ ಹೇಳ್ತೇವೆ ನಾವು. ಈಗಿನ ಒಂದು ಸೈಂಟಿಫಿಕ್ ವರ್ಡ್ದಲ್ಲಿ ಜತ್ರೋಪ ಸಸಿ ಅಂತ ಹೇಳ್ತೇವೆ. ಇದು ಬಹಳ ಡಿಮಾಂಡ್ ಈಗ, ಯಾಕಂದ್ರೆ ಅದರಿಂದ ಪೆಟ್ರೋಲ್ ಮತ್ತು ಬಯೋಡೀಸೆಲ್ ಅನ್ನ ರೆಡಿ ಮಾಡ್ತಾರೆ. ಇದರಲ್ಲಿ ಏನು ಉಪಯೋಗ ಇದೆ? ಇದು ಆಕ್ಚುಲಿ ನಾರ್ಮಲ್ ಆಗಿ ಎಲ್ಲಾ ಕಡೆನೂ ಬೆಳೀತಾ ಇರ್ತದೆ. ಈಗ ಅದನ್ನ ಸ್ವಲ್ಪ ಬಯೋಡೀಸೆಲ್ ಈಗ ಗೌರ್ಮೆಂಟಿನ ಅದನ್ನ ಬೆಳೆಯೋದಕ್ಕೆ ಒಂದು ಆಸ್ಪದವನ್ನು ನೀಡಿದೆ. ಆಧುನಿಕತೆಯ ದಾಳಿಗೆ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡ ಗಿಡ ಅಂದ್ರೆ ಇದರ ತೊಗಟೆಯನ್ನ 4 ಇಂಚು ಉದ್ದ ಅಂದ್ರೆ ತೊಗಟೆಯನ್ನ ಕಷಾಯ ಮಾಡಿ 4 ಲೋಟ ನೀರಿನಲ್ಲಿ ಕುದಿಸಿ ಅದನ್ನ 2 ಲೋಟಕ್ಕೆ ತರೋದು. ಮಾಮೂಲಿ ಕಷಾಯ ಮಾಡೋದೆಲ್ಲ ಗೊತ್ತಿದೆ. ಬೆಳಗ್ಗೆ ರಾತ್ರಿ 1 ಲೋಟ ಕುಡಿಯುವುದರಿಂದ ಸಕ್ಕರೆ ಕಾಯಿಲೆ ಹದ್ದು ಬಸ್ತಿನಲ್ಲಿ ಇರುತ್ತದೆ ಅಂತ ಹೇಳ್ತಾರೆ. ಇದು ಕೂಡ ಕಹಿ ಇಲ್ಲ. ಇದರ ಸಣ್ಣ ಕಡ್ಡಿಗಳನ್ನು ನಾವು ನೋವು ನಿವಾರಕವಾಗಿ ಹಲ್ಲುಜ್ಜಲು ಬಳಸಬಹುದು ಅಂತ ಹೇಳ್ತಾರೆ. ಎಲೆ ಕಷಾಯವನ್ನು ತಾಯಂದಿರು ಎದೆ ಹಾಲು ವೃದ್ಧಿಗಾಗಿ ಕುಡಿಯಬಹುದು. ಆ ಜತ್ರೋಪ ಗಿಡದ ಎಲೆಗಳನ್ನ ಕಷಾಯವಾಗಿ ತಾಯಿ ವೃದ್ಧಿಗಾಗಿ ಕುಡಿಯಬಹುದು ಅಂತ ತಿಳಿಸಿದ್ದಾರೆ. ಇನ್ನು 4ನೇ ಸಸಿ ಮಧುನಾಶಿನಿ. ಮಧುನಾಶಿನಿ ನೀವು ಎಲ್ಲರೂ ಯೂಶುವಲಿ ಶುಗರ್ ಇದ್ದವ್ರಿಗೆ ಆ ಥರದ ಪರಿಚಯ ಇದೆ. ಇದು ಬಲು ವಿಚಿತ್ರವಾದ ಒಂದು ಬಳ್ಳಿ. ಪ್ರಕೃತಿಯ ಚಮತ್ಕಾರವೇ ಸರಿ. ಎಲೆಯೊಂದನ್ನು ಜಗಿದು ತಿಂದರೆ ಆ ಎಲೆ ಬಹುತೇಕವಾಗಿ ಎಲೆಗೆ ಯಾವುದೇ ರುಚಿ ಇಲ್ಲ ಅಥವಾ ತುಸು ಕಹಿ. 4-6 ಗಂಟೆಗಳ ಕಾಲ ಬಾಯಿಗೆ ಸಿಹಿ ರುಚಿ ಹತ್ತುವುದೇ ಇಲ್ಲ. ಆ ಎಲೆಗಳನ್ನು ತಿಂದು ತಿಂದು ನೋಡಿದೆ, ನಾನು ಕೂಡ ಪ್ರಯೋಗ ಮಾಡಿ ನೋಡಿದ್ದೀನಿ. ನಿಮ್ಗೆ ಅದಕ್ಕೆ ಸಿಹಿ ಎಷ್ಟು ತಿಂದ್ರು ನಿಮ್ಗೆ ಸಿಹಿನೇ ಅನ್ಸೋದಿಲ್ಲ. ಅಂದ್ರೆ ಸಕ್ಕರೆ ತಿಂದ್ರೆ ಅದೇ ಹಂಗೆ ಮರಳು ಆಗಿ ಅನಿಸುತ್ತದೆ, ಮರಳು ತಿಂದಂತೆ ಅನಿಸುತ್ತದೆ. ಹಾಗಾಗಿ ಮೊದಲನೇದಾಗಿ ಈ ಎಲೆಯನ್ನು ತಿಂದರೆ ಸಕ್ಕರೆ ಭಕ್ಷ್ಯಗಳನ್ನು ತಿನ್ನುವ ತುಡಿತ ಹೊರಟು ಹೋಗುವುದು. 2ನೇದಾಗಿ ರಕ್ತದಲ್ಲಿರುವ ಸಕ್ಕರೆಯ ಅಂಶವನ್ನು ತೆಗೆದು ಹಾಕುವುದು. ಅತಿಯಾದರೆ ಇದನ್ನು ಅತಿಯಾಗಿನೂ ತಿನ್ನಕ್ ಹೋಗ್ಬಾರ್ದು. ಅಷ್ಟೇ 1 ಎಲೆ ಅಥವಾ 2 ಎಲೆ ತಿನ್ನಿ ಅಷ್ಟೇ. ಯಾಕಂದ್ರೆ ಅತಿಯಾಗಿ ತಿಂದ್ರೆ ಅದನ್ನ ಸುಸ್ತು ಮಾಡುತ್ತೆ, ನಿತ್ರಾಣ ಬರೋದ್ರಿಂದ ಪ್ರಮಾಣದ ಬಗ್ಗೆ ಎಚ್ಚರಿಕೆ ಅಗತ್ಯ. ಸಾಮಾನ್ಯವಾಗಿ ಬೆಳಗ್ಗೆ ಮತ್ತು ರಾತ್ರಿ ಅರ್ಧ ಚಮಚದಷ್ಟು ಒಣಗಿಸಿದ ಪುಡಿ ಅಥವಾ 4 ಹಸಿ ಎಲೆಗಳನ್ನ, 4ಕ್ಕಿಂತ 2 ತಿನ್ನೋದು ಬಹಳ ಬೆಟರ್ ಅನ್ಸುತ್ತೆ, 4 ಹಸಿ ಎಲೆಗಳನ್ನ ತಿನ್ನಬಹುದು. ಆಮೇಲೆ ಇನ್ನೊಂದು ಕಿರಾತ ಕಡ್ಡಿ ಅಂತೆ, ಅದಂದ್ರೆ ನೆಲೆಬೋವು ಅಥವಾ ಭೂನಿಂಬೆ. ಇದರಲ್ಲಿ 2 ಪ್ರಭೇದಗಳಿವೆ. 2-3 ಅಡಿ ಎತ್ತರಕ್ಕೂ ಬೆಳೆಯುತ್ತದೆ. ಒತ್ತೊತ್ತಾಗಿ ಬೆಳೆಸಿ ಚಂದಕ್ಕೆ ಕತ್ತರಿಸಿದ್ರೆ ಮನೆ ಮುಂದೆ ಅಲಂಕಾರಿಕ ಬೇಲಿಯಾಗಿನೂ ಕೂಡ ಅದನ್ನ ಯೂಸ್ ಮಾಡ್ತಾರೆ. ಬೇವಿಗಿಂತ 10 ಪಟ್ಟು ಕಹಿ. ಇದು ಬಹಳ ಅತಿಯಾದ ಕಹಿ ಇರುತ್ತೆ, ಬೇವಿಗಿಂತ 10 ಪಟ್ಟು ಕಹಿ. ಅತಿಯಾಗಿ ಸಿಹಿ ತಿಂದವರಿಗೆಂದೇ ಹೇಳಿ ಮಾಡಿಸಿದ ಔಷಧಿ. ಹಾಗಲ್ಲದೆ ಮಲೇರಿಯಾ, ವಿಷಮಶೀತ ಕಾರಣಗಳಿಗೆ ಇದು ಒಳ್ಳೆಯ ಮದ್ದು. ಗಿಡವನ್ನು 2 ತಿಂಗಳಿಗೊಂದು ಅರ್ಧ ಕತ್ತರಿಸಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡರೆ ಬಹಳ ವರ್ಷ ಇಡಬಹುದು. ಹೊತ್ತಿಗೆ ಅರ್ಧ ಚಮಚದಂತೆ 2 ಹೊತ್ತು ಇದನ್ನ ಬಳಕೆ ಮಾಡಬಹುದು. ಇನ್ನು ನೆಕ್ಸ್ಟ್ ಅಮೃತ ಬಳ್ಳಿ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತದು. ಇದನ್ನ ಮಂಗನ ಉಡದಾರ ಅಂತಾನು ಹೇಳ್ತಾರೆ ಅಥವಾ ಗುಡೋಚಿ ಅಂತಾನು ಹೇಳ್ತಾರೆ. ಇದರಲ್ಲಿ 2 ಪ್ರಭೇದಗಳಿವೆ, ಮಲೆನಾಡಿನದ್ದು ಮತ್ತು ಬಯಲು ಸೀಮೆಯದ್ದು ಅಂತ. ಬೇರೆ ಬೇರೆ ಬಳ್ಳಿಯನ್ನು ಅದನ್ನ ಕತ್ತರಿಸಿದರೆ ಚಕ್ರದ ಹಾಗೆ ಕಾಣುತ್ತದೆ. ಚಕ್ರೀಯ ಪ್ರಕೃತಿ ಅಮೃತವಾಗಿರಬೇಕಾದ್ರೆ ಅತ್ಯಂತ ಅಗತ್ಯವಾದ ಬಳ್ಳಿ ಸಸ್ಯವಿದು. ಎಂಥ ಬಿಸಿಲಲ್ಲಿ ಎಷ್ಟು ಎತ್ತರದಲ್ಲಿ ನೇತು ಹಾಕಿದರೂ ಒಂದು ಬಳ್ಳಿಯ ತುಂಡು ದಾರಂತೆ ಬೇರನ್ನು ಸೃಷ್ಟಿಸಿ ಮಣ್ಣಿನೊಂದಿಗೆ ಸಂಪರ್ಕ ಸಾಧಿಸಿ ಚಿಗುರು ಹಿಡಿದು ಫಲವಂತವಾಗುವುದು, ಪರಿಣಾಮದಲ್ಲಿ ಮಣ್ಣನ್ನು ಫಲವತ್ತಾಗಿಸುವುದು ಕೂಡ ಇದು. ಇದರ ಬೀಜವನ್ನು ಕೂಡ ನಾವು ಇದನ್ನು ಮಾಡಬಹುದು ಅಥವಾ ಬಳ್ಳಿ ಹಚ್ಚಿದ್ರೆ ಸಾಕು. ಇದು ಸರ್ವ ರೋಗ ಪರಿಹಾರಕ. ಈ ಪೈಕಿ ಸಕ್ಕರೆ ಕಾಯಿಲೆ ಕೂಡ ಒಂದಾದ್ದರಿಂದ ಸಿಹಿ ರೋಗ ನಿವಾರಕ. ಇದರ ಉಪಯೋಗ ಭಾರಿ. ಎಳೆ ಚಿಗುರಿನ ತಂಬುಳಿ ಮಾಡಬಹುದು ಬರೋಬ್ಬರಿ. ಅಂದ್ರೆ ಅದನ್ನ ಜಾಸ್ತಿ ಯೂಸ್ ಮಾಡಿ ಕಹಿ ಆಗುತ್ತೆ. ಅದು ಎಳೆ ಚಿಗುರು ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾರೆ.
ಅಮೃತ ಬಳ್ಳಿ ಎಲೆಗಳಿಗೆ ಹೃದಯಾಕಾರ ಇದೆ, ಹಾಗಾಗಿ ಹೃದಯವಂತರಿಗೆ ಇದು ಉಪಕಾರಿ. ಇದು ಪ್ರಕೃತಿಯ ಹೃದಯವೇ ಆಗಿದೆ. ಇದು ಇರು ಇರುವಲ್ಲಿಯ ತನಕ ಪ್ರಕೃತಿ ಜೀವಂತವಾಗಿರ್ತದೆ ಅಂತ ಹೇಳ್ತಾರೆ ಅವರು. ಅಥವಾ ಪ್ರಕೃತಿ ಇರುವಲ್ಲಿಯ ತನಕ ಇದು ಜೀವಂತವಾಗಿರುತ್ತದೆ. ಹಾಗಾಗಿ ಪ್ರಕೃತಿ ರೋಗಕಾರಕವಾಗಿದೆ, ಮಾರಕವೂ ಆಗುತ್ತಿದೆ, ಪೂರಕವೂ ಸಂದನೆ ಆಗುತ್ತೆ. ಅವರು ಕೆಲವೊಂದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಅದಕ್ಕೆ ಅಮೃತ ಬಳ್ಳಿ ಎಲ್ಲರೂ ಮನೆ ಮುಂದೆ ಒಂದೊಂದು ಪಾಟದಲ್ಲಿ ಹಾಕಿದರೆ ಬಹಳ ಒಳ್ಳೇದು ಅನ್ನೋದು ಈಗಾಗಲೇ ನಮಗೆ ಕೊರೋನಾ ಟೈಮ್ ಅಂತೂ ಬಹಳಷ್ಟು ಜನ ಇದನ್ನ ಉಪಯೋಗಿಸಿದ್ದಾರೆ. ನೆಕ್ಸ್ಟ್ ಇನ್ನು ಶುಗರ್ಗೆ ಇನ್ನೊಂದು ಇಂಪಾರ್ಟೆಂಟ್ ಹಾಗಲಕಾಯಿ. ಹಾಗಲಕಾಯಿ ಅಂತ ಪ್ರತಿಯೊಬ್ಬರು ಎಲ್ಲರೂ ನಾವು ಅದ್ರ ಬಗ್ಗೆ ಹೇಳೋದೇ ಅವಶ್ಯಕತೆನೇ ಇಲ್ಲ, ಅದನ್ನ ಎಲ್ಲರೂ ಬಳಸ್ತೇವೆ. ಅದರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಇನ್ನೂ ಶುಗರ್ ಅನ್ನು ನಾವು ನಿಯಂತ್ರಿಸಬಹುದು ಮತ್ತು ಹೋಗಲಾಡಿಸಬಹುದು ಅಂತ ಅನ್ನೋದು ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ನಮಗೆ ಗೊತ್ತಿದೆ. ನೆಕ್ಸ್ಟ್ ಇನ್ನೊಂದು ಯೂಸ್ ಮಾಡೋದು ನಾವು ಮೆಂತೆ. ತುಸು ಪರಿಮಳಿಸುವಂತ ಹುರಿದ ಪುಡಿ ಮಾಡಿಟ್ಟುಕೊಂಡ್ರೆ ಮಜ್ಜಿಗೆಯಲ್ಲಿ ನೆನೆಸಿ ತಿನ್ನುವುದರಿಂದ ಮಧುಮೇಹ ರೋಗಗಳಿಗೆ ಹಿತವಾಗುವುದು. ಇದು ಮತ್ತೆ ಅಜೀರ್ಣ ಭೇದಿಗೂ ಕೂಡ ಆಗುವುದು. ಕಹಿಯ ಜೊತೆಗೊಂದು ವಾಸನೆಯೂ ಇದೆ, ಅಲಂಕಾರಿಕ ಬೇಲಿಗೆ ಇದಂತ ಇದು ಜ್ವರ ಮತ್ತು ಅದಕ್ಕೂ ಯೂಸ್ ಮಾಡ್ತೇವೆ ಅಂತ ಹೇಳ್ತಾರೆ ಇವರು. ಇಷ್ಟು ಒಂದು ಒಂದು ಸಿಹಿ ಆಗುವ ಕಹಿಗಳು ಒಂದು ಲೆಸನ್ದಲ್ಲಿ ಈ ಒಂದು 5-6-7 ಪ್ರಭೇದಗಳ ಬಗ್ಗೆ ಚರ್ಚಿಸಿದ್ದಾರೆ. ಅದನ್ನ ತಮ್ಮಲ್ಲಿ ಹಂಚಿಕೊಳ್ಳಲು ನನಗೆ ಅವಕಾಶ ಮಾಡಿಕೊಟ್ಟ ಮಹಾವತಾರ್ ಫೌಂಡೇಶನ್ಗೆ ಅನಂತ ಕೋಟಿ ಧನ್ಯವಾದಗಳು. ಶರಣ ಶರಣಾರ್ಥಿಗಳು. ಎಲ್ಲ ಆತ್ಮಬಂಧುಗಳು ಶರಣ ಶರಣಾರ್ಥಿಗಳು.